ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಬೆಳಿಗ್ಗೆಯಿಂದನೂ ನಮ್ಮ ಸಾನುವಿನ ಆಕ್ಸೆಸರೀಸ್ ಎಲ್ಲನೂ ತೆಗೆದು ಅರೇಂಜ್ ಮಾಡ್ತಾ ಇದ್ದೀವಿ. ಇವಾಗ ಅಂತಿದ್ದಾಳೆ, ಮಮ್ಮ ಎಲ್ಲೋಯ್ತು ಇದು, ಅದೆಲ್ಲೋಯ್ತು, ಇದೆಲ್ಲೋಯ್ತು. ಯಾರು ಸಾನು ಹಾಕ್ಕೊಳ್ಳೋದು ಅಂದರೆ ನಾನೇನು ಮಾಡಿಲ್ಲ. ನಾನು ಬರೀ ಹಾಕ್ಕೊಂಡು ಇಲ್ಲಿ ಮಿರರ್ ಹತ್ರ ಇಟ್ಬಿಡ್ತಾ ಇದ್ದೆ, ನನ್ನ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತಾ ಇದ್ದೆ. ಆಕ್ಸೆಸರೀಸ್ ಎಷ್ಟೊಂದು ಆಗಿದೆ ಗೊತ್ತಾ, ಅಲ್ಲಿ ತುಂಬೋಗಿದೆ. ನಾನು ಒಂದಿನ ನೋಡಿಬಿಟ್ಟು ಹಳೇದನ್ನೆಲ್ಲ ಡಿಸ್ಕಾರ್ಡ್ ಮಾಡಿ, ಮತ್ತೆ ಏನು ಇಟ್ಕೊಂಡು ಏನು ಮಾಡ್ತೀಯಾ? ಹಳೇದಾದ ತಕ್ಷಣ ಹಾಕೋದಿಲ್ಲ, ಅದು ಹೊಸದು ಬಂದಿರುತ್ತಲ್ಲ, ಹೊಸದು ಹಾಕಬೇಕು. ನೋಡಿ, ಆ ಕ್ಲಿಪ್ ಆಲ್ರೆಡಿ ಹೊಸದು ಹಾಕಿದ್ದಾಳೆ, ಹಳೇದು ಇಟ್ಬಿಡ್ದಾಳೆ, ಮರ್ತೇ ಹೋಗಿದೆ ಅವಳಿಗೆ ಹಳೇದು. ಈ ಥರ ಆಗ್ತಾಯಿದೆ ಬೆಳಿಗ್ಗೆಯಿಂದ. ಸೊ ಅದೊಂದು ಕೆಲಸ ಆಯಿತು. ತಿಂಡಿ ಆಯಿತು. ತಿಂಡಿ ಇವತ್ತು ನಾನು ಏನು ಮಾಡಿದೆ ನಿಮಗೆ ತೋರಿಸ್ತೀನಿ. ಓಕೆ, ಅದನ್ನು ನೋಡಿ. ಊರಿಗೆ ಹೋಗಿದ್ವಿ ಅಲ್ವಾ, ಅಲ್ಲಿಂದ ಮಾವಿನ ಕಾಯಿ ತಂದಿದ್ವಿ. ಸೊ ಅದರಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ವಿ. ಫೇವ್ರೆಟ್ ನಮ್ಮ ಮನೇಲಿ ಎಲ್ಲರಿಗೂ. ಸೊ ನಾನು ಯಾವ ರೀತಿಯಲ್ಲಿ ಮಾಡ್ತೀನಿ ಅದನ್ನು ಅಂತ ತೋರಿಸ್ತೀನಿ. ನಮ್ಮ ಅತ್ತೆನೇ ಬೇರೆ ರೀತಿಯಲ್ಲಿ ಮಾಡೋದು, ನಾನು ಮಾಡೋದು ಅಮ್ಮ ಮಾಡೋ ರೀತಿಯಲ್ಲಿ. ನಮ್ಮ ಮೊದಲಿಂದನೂ ಅದು ತಿಂದ ಅಭ್ಯಾಸ ಅಲ್ವಾ, ಅದಕ್ಕೆ. ಅತ್ತೆ ಹೇಗೆ ಮಾಡ್ತಾರೆ ಅಂದರೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಎಲ್ಲ ಮಸಾಲೆ ಸ್ವಲ್ಪ ಜಾಸ್ತಿ, ಜೀರಿಗೆ ಎಲ್ಲ ಹಾಕಿ ಮಾಡ್ತಾರೆ. ಕೊಬ್ಬರಿ ಹಾಕ್ತಾರೆ ಸ್ವಲ್ಪ, ಕೊಬ್ಬರಿ ಎಲ್ಲ ಕಾಯಿ ಹಾಕ್ತಾರೆ. ಸೊ ನನಗೆ ಅದು ಮಸಾಲೆದು ಅನ್ನೋ ಬದಲು ಈ ಥರ ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ಈ ಥರ ಮಾಡ್ತೀನಿ ನಾನು. ಆಗ್ತಿಲ್ವಾ? ಅದು ಒಂದೊಂದು ರಬ್ಬರ್ ಚೆನ್ನಾಗಿರಲ್ಲ. ಕಿವಿ ಓಲೆ ಚೆನ್ನಾಗಿದ್ರೆ ಮುಂದ್ಗಡೆದು ಹಿಂದ್ಗಡೆ ತೀರ್ಪು ಹಾಳಾಗಿರುತ್ತೆ. ಸರಿ, ಅದು ಇಟ್ಬಿಟ್ಟು ಬೇರೆದು ತೆಗೆದು ಹಾಕು. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ದಿನ ಹೇಗಿರುತ್ತೆ, ಹೇಗೆಲ್ಲ ಹೋಗುತ್ತೆ ನೋಡೋಣ. ತುಂಬ ಪ್ಲ್ಯಾನಿಂಗ್ ಇದೆ ಇವತ್ತು, ಅದು ಇದು ಇದೆಲ್ಲನೂ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಪಡೋಣ. ತಿಂಡಿ ಆಯಿತು. ವಾಟ್ ನೆಕ್ಸ್ಟ್? ಸಾನುಗೆ ಇವತ್ತು ಪಾಪ್ಸಿಕಲ್ಸ್ ಬೇಕಂತೆ. ಅದು ಒಂದು ನ್ಯಾಚುರಲ್ ವೇಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಈಗ ತಿಂಡಿ ಏನು ಮಾಡಿದ್ನೋ ಅದನ್ನು ನೋಡಿ, ಆಮೇಲೆ ಅದನ್ನು ಪ್ರಿಪರೇಷನ್ ಮಾಡ್ಕೊಳ್ತೀನಿ, ಆಮೇಲೆ ನಿಮ್ಗೆ ತೋರಿಸ್ತೀನಿ. ರಾ ಮ್ಯಾಂಗೋ ರೈಸ್ ಮಾಡೋದಕ್ಕೆ ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಬರೀ ಇವತ್ತಿಗೆ ಮಾತ್ರ ಅಲ್ಲ. ಸೊ ಒಂದೊಂದು ಸ್ಯಾರಿ ನಾನು 15 ಎಸಳಷ್ಟು ತೊಗೊಂಡಿದ್ದೀನಿ, 2 ಸ್ಯಾರಿ ಹಾಕ್ಕೊಂಡೆ. ಅದನ್ನು ನಾನು ಜಜ್ಕೊಳ್ಬೇಕು. ನಾನು ಸ್ವಲ್ಪ ಟೈಮ್ ಸೇವಿಂಗಿಗೆ ಅಂದ್ಬಿಟ್ಟು ಸ್ವಲ್ಪ ನೀರೇನು ಹಾಕ್ತೇನೆ, ದಪ್ಪ ದಪ್ಪ ಆದರೂ ಪರವಾಗಿಲ್ಲ ಅಂತೇಳಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ. ಎಣ್ಣೆ, ಸಾಸಿವೆ, ಕಡಲೆಕಾಯಿ ಬೀಜ ಫ್ರೈ ಆದಮೇಲೆ ಉದ್ದಿನ ಬೇಳೆ, ಕಡಲೆಬೇಳೆ ಹಾಕೋ ಹಾಗಿಲ್ಲ. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ 2 ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ನಾನು ಮರೆತುಬಿಟ್ಟೆ ಇವತ್ತು. ಇದನ್ನು ಒಗ್ಗರಣೆ ಕೊಟ್ಬಿಟ್ಟು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದೇ ಎಣ್ಣೆಯಲ್ಲಿ ನಾವು ರಾ ಮ್ಯಾಂಗೋನ ಫ್ರೈ ಮಾಡಬೇಕು, ಸ್ವಲ್ಪ ಕುಕ್ ಮಾಡಬೇಕು. ಇದ್ರ ಜೊತೆ ಮಾಡಿದ್ರೆ ಈ ಕಾಳುಗಳೆಲ್ಲನೂ ಕೂಡ ಸಾಫ್ಟ್ ಆಗಿಬಿಡುತ್ತೆ. ಸೊ ಈಗ ಅದೇ ಎಣ್ಣೆಯಲ್ಲಿ ನಾವು ಯಾವ ಬೆಳ್ಳುಳ್ಳಿನ ರುಬ್ಕೊಂಡಿದ್ವೋ ಅದನ್ನು ಸೇರಿಸ್ತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ತರ್ತರಿಯಾಗೇ ಇದೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಇದಕ್ಕೆ ನಾನೀಗ ರುಬ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿ ಕೂಡ ಸೇರಿಸ್ಬೋದು. ನಿಮಗೆ ಕೆಂಪು ಮೆಣಸಿನ್ಕಾಯಿ ಬೇಕು ಅಂದರೆ ಇದ್ರ ಜೊತೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನಾವು ರುಬ್ಬೋದು ಯಾಕೆ ಅಂದರೆ ಖಾರ ಸ್ವಲ್ಪ ಜಾಸ್ತಿ ಬರಲಿ, ಮಾವಿನಕಾಯಿ ತುಂಬಾ ಹುಳಿ ಇದೆ ಅದಕ್ಕೆ. ಇದಕ್ಕೆ ಸ್ವಲ್ಪ ಕಲರ್ಗೆ ಅರಶಿನ, ಇಷ್ಟನ್ನು ನಾವೀಗ ಫ್ರೈ ಮಾಡ್ಕೊಳ್ಬೇಕು. ಒಂದು 5-10 ಸೆಕೆಂಡ್ಸ್ ಅಷ್ಟೇ. ಆಮೇಲೆ ತುರ್ಕೊಂಡಿರೋ ಅಂಥ ಮಾವಿನಕಾಯಿ ಸೇರಿಸ್ತಾ ಇದ್ದೀನಿ. ಇದು ನಾನು ಸಿಪ್ಪೆ ಏನು ತೆಗ್ದಿಲ್ಲ, ನೀವು ಬೇಕಿದ್ರೆ ಸಿಪ್ಪೆ ತೆಗೆದ್ಬಿಟ್ಟು ತುರ್ಕೊಳ್ಬಹುದು. ಈಗ ನೋಡಿ ಸ್ನೇಹಿತರೆ, ಹೇಗೆ ಕಲರ್ ಚೇಂಜ್ ಆಗಿದೆ ಆ್ಯಂಡ್ ಸಾಫ್ಟ್ ಕೂಡ ಆಗಿದೆ ಅಲ್ವಾ? ಇಷ್ಟಾದರೆ ಸಾಕು. ಇದಕ್ಕೀಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಆಫ್ ಮಾಡ್ಕೊಳ್ತೀನಿ. ಆಫ್ ಆದಮೇಲೆ ನಾನು ಇದಕ್ಕೆ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್ ಆ್ಯಂಡ್ ನಾವೇನು ಒಗ್ಗರಣೆ ಕೊಟ್ಟು ಸಪ್ರೇಟ್ ತೆಗೆದಿಟ್ಟಿದ್ದೀವೋ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಗ್ರೇಟೆಡ್ ಕೋಕೋನಟ್ ಯಾಕೆಂದರೆ ಅದೊಂಥರ ನ್ಯಾಚುರಲ್ ಸ್ವೀಟ್ನೆಸ್ ಆ್ಯಡ್ ಮಾಡುತ್ತೆ. ನಿಮಗೆ ತುಂಬಾ ಹುಳಿ ಇದೆ ಅನ್ನೋ ಹಾಗಿದ್ರೆ ಸ್ವಲ್ಪ ಸಕ್ಕರೆ ಹಾಕಬೇಕಾಗತ್ತೆ. ಸೊ ನಾನು ಹಾಕಿಲ್ಲ, ಅದನ್ನು ಹಾಕ್ತೀನಿ. ಈ ಮಿಕ್ಸ್ಚರ್ ನೀವು ಒಂದು 15 ಡೇಸ್ ತನಕನೂ ಇಟ್ಕೊಳ್ಬೋದು. ನಾನು ಅರ್ಧ ಇವತ್ತು ಮಾಡ್ಕೊಳ್ತೀನಿ, ಅರ್ಧ ಇನ್ನೊಂದು ದಿನಕ್ಕೆ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ಎಣ್ಣೆ ನಾನು ಕಡಿಮೆನೇ ಬಳಸಿದ್ದೀನಿ. ನಿಮಗೆ ಸ್ವಲ್ಪ ಡ್ರೈ ಅನಿಸಿದ್ರೆ ಅನ್ನಕ್ಕೆ ಕಲಿಸಿದ್ಮೇಲೆ ಅಥವಾ ಕಲಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳಿ. ಇದು ಜಸ್ಟ್ ಲೈಕ್ ಚಿತ್ರಾನ್ನದ ಥರನೇ ಕಲಿಸ್ಕೊಳ್ಳೋದು. ನಮ್ಮ ಮನೇಲಂತೂ ಇದನ್ನು ತಿನ್ನೋದಕ್ಕೆ ಎಲ್ಲರಿಗೂ ಇಷ್ಟನೇ. ಮಧ್ಯಾಹ್ನ ಅಡುಗೆ ಸ್ನೇಹಿತರೆ, ಹಲಸಿನ ಹಣ್ಣಿತ್ತಲ್ವ, ಅದ್ರ ಬೀಜ ಇದನ್ನು ಹಾಕಿ ಬೇಳೆ ಸಾರು ಮಾಡೋಣ ಅಂತ ಇದ್ದೀನಿ. ನನಗಿದು ಅಷ್ಟೊಂದು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಬಟ್ ಒಂದು ಫ್ಲೇವರ್ ಬರುತ್ತೆ ಸಾರಿಗೆ. ಆ್ಯಂಡ್ ರಾಜೇಶ್ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಸಾನುಗೆ ಇದರಲ್ಲಿ ಚಿಪ್ಸ್ ಮಾಡಿಕೊಡ್ಬೇಕಂತೆ.
ಆ್ಯಕ್ಚುಲಿ ರಾಜೇಶ್ಗೂ ಅಷ್ಟೊಂದು ಇಷ್ಟ ಆಗಲ್ಲ ಇದ್ರದ್ದು ಚಿಪ್ಸು. ಬಟ್ ಸಾನು ಯಾವಾಗಲೂ ಕೇಳ್ತಾಳೆ, ಮಮ್ಮ ಅದನ್ನು ಮಾಡಿದ್ದಲ್ಲ ಮಾಡು ಅಂದ್ಬಿಟ್ಟು. ಸೊ ಅದನ್ನು ಕೂಡ ಇವತ್ತು ಆದರೆ ಅಥವಾ ನಾಳೆ ಆದರೂ ಮಾಡಿ ಕೊಡಬೇಕು. ಎಲ್ಲ ಹಾಕಿ ಹಾಕಿ ಇಟ್ಟಿದ್ದೀನಿ. ಸೊ ಪಾಪ್ಸಿಕಲ್ಸ್ ಮಾಡಬೇಕು ಅನ್ನಲ್ಲ, ವಾಟರ್ ಮೆಲನ್ದು ಮಾಡೋಣ ಅಂಥೇಳಿ. ಇದು ಊರು ಹೋಗೋ ಮುಂಚೆ ತಂದು ಇಟ್ಟಿದ್ದು ನಾವು. ಚೆನ್ನಾಗಿರುತ್ತಾ ನೋಡೋಣ ಮತ್ತು. ಚೆನ್ನಾಗಿದೆ. ತುಂಬ ದಿನ ಈ ಟ್ರೈನ್ ಆಗೋದು ಗೊತ್ತಾ. ಇದೆಲ್ಲನೂ ಒಂಥರ ಒಳಗಡೆನೆ ಕೊಳ್ತೋದಂಗೆ ಆಗ್ಬಿಟ್ಟು ನೀರು ಆಗ್ಬಿಡುತ್ತೆ. ಇದೆಲ್ಲ ಹಾಲೋ ಆ ಥರ ಆಗ್ಬಿಟ್ಟಿರುತ್ತೆ. ಇದು ಗಟ್ಟಿ ಇದೆ. ಇವಾಗ ನಾನು ಪಾನಕ ಮಾಡ್ತಾ ಇದ್ದೀನಿ. ಇದು ಬೇಲ್ದಣ್ಣು ಅಂತ ಬರುತ್ತಲ್ವಾ, ಅದು ಊರಿಗೆ ಹೋದಾಗ ತೊಗೊಂಡು ಬಂದಿದ್ವಿ. ರಾಜೇಶ್ ಅದು ಹಾಗೆ ತಿಂತಾರೆ ಅಂತ ಅವ್ರಿಗೆ ಕೊಟ್ಟಿರೋದದು, ಅವರು ಇಷ್ಟಪಟ್ಟು ತಿಂತಾರೆ ಅಂತ. ಬಟ್ ಇದರಲ್ಲಿ ಪಾನಕ ತುಂಬ ಚೆನ್ನಾಗಿರುತ್ತೆ ಅಂತ ಅತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಇವತ್ತು ಪಾನಕ ಮಾಡಿ ನಾವು ಕುಡಿಯೋಣ ಅಂತ ಹೇಳಿಬಿಟ್ಟು ಬೆಲ್ಲ ನೆನೆಸಿದ್ದೀನಿ ನೀರಲ್ಲಿ. ಅದಕ್ಕೆ ಬೇಲ್ದಣ್ಣನ್ನು ಸೇರಿಸ್ತಾ ಇದ್ದೀನಿ. ಈಗ ಸ್ನೇಹಿತರೆ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಒಂದು ಕಡೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಅಕ್ಕಿ ಮತ್ತು ಬೇಳೆ ಎರಡೂ ಒಂದರಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಹಲಸಿನ ಹಣ್ಣಿನ ಬೀಜನ ಹುರ್ಕೊಂಡಿದ್ದೀನಿ. ಸೊ ಹೋಲ್ ಪ್ರಾಸೆಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಜಸ್ಟ್ ಲೈಕ್ ಬೇಳೆ ಸಾರು, ಅದಕ್ಕೆ ತರಕಾರಿ, ಮೇನ್ ತರಕಾರಿ ಬದಲು ಇದನ್ನು ಹಾಕೋದು ಅಷ್ಟೇ. ಸೊ ಈಗ ಹುಣಸೆ ಹಣ್ಣಿನ ಹುಳಿ ಕಿವುಚ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಹುರಿದಿಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗಬೇಕು. ಆಮೇಲೆ ಅದನ್ನು ಬೇಯೋದಕ್ಕೆ ಇಡಬೇಕು ಬೇರೆ ತರಕಾರಿಗಳ ಜೊತೆ. ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಇದು ನೋಡಿ ಸ್ನೇಹಿತರೆ, ಈಗ ಹಲಸಿನ ಹಣ್ಣಿನ ಬೀಜನ ನಾನು ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ವಾಶ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಹುರ್ಕೊಳ್ತೀನಿ. ಡ್ರೈ ಆಗುತ್ತೆ ಫುಲ್. ಇದು ಮೇಲ್ಗಡೆದು ಇನ್ನೂ ಒಂದು ಲೇಯರ್ ಸಿಪ್ಪೆ ಬರುತ್ತೆ. ಇದು ನೋಡಿ ಈಗ ಹೇಗೆ ಕಪ್ಪಾಗಿದೆ ಆ್ಯಂಡ್ ಚಟಾಪಟ ಅನ್ನೋದಕ್ಕೂ ಶುರುವಾಗಿದೆ. ಸೊ ಇದು ಬೆಂದಿರೋದು ಸಾಕು ಅಂತ ಅರ್ಥ. ಇದನ್ನು ನಾವೀಗ ಸಿಪ್ಪೆ ತೆಗೆದುಕೊಳ್ಬೇಕು. ಇದ್ರ ಮೇಲ್ಗಡೆದು ಸಿಪ್ಪೆ ಬರುತ್ತೆ. ಸ್ವಲ್ಪ ತಣ್ಣಗಾಗಬೇಕು. ನೋಡಿ ಈಗ ಶಬ್ದ ಬಂತಲ್ಲ, ಈ ಥರ ಬಂದಾಗ ಆಫ್ ಮಾಡ್ಕೊಳ್ಬೇಕು. ನೀರು ತೊಗೊಂಡಿದ್ದೀನಿ, ಅದು ಬಿಸಿ ಆಗೋಕ್ಕಿಟ್ಟಿದೆ. ಬಿಸಿ ಆಗಿದೆ, ಅದಕ್ಕೆ ನಾನೀಗ ತರಕಾರಿ ಹಾಕ್ಕೊಂಡಿದ್ದೀನಿ. ಲೈಕ್ ಆಲೂಗೆಡ್ಡೆ ಮತ್ತು ಬದನೆಕಾಯಿ. ಇದ್ರ ಜೊತೆ ನಾನೀಗ ಸಾಂಬಾರು ಪುಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ನೀವು ಹೇಗೆ ಮಾಡ್ತೀರಾ ತೋರಿಸಿ ಅಕ್ಕ ಅಂದಿದ್ರಿ. ಇದು ಅತ್ತೆ ಮಾಡಿಕೊಡ್ತಾರೆ ನನಗೆ. ಸಾಂಬಾರು ಪುಡಿ ಆಗಿರ್ಬೋದು, ಖಾರದ ಪುಡಿ ಆಗಿರ್ಬೋದು. ಸಮ್ಟೈಮ್ಸ್ ಅವರು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದಾಗ ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದನ್ನು ತೊಗೊಂಡಿರ್ತೀನಿ. ಸೊ ಇದು ಬೇರೆ ಬೇರೆ ಹಾಕಿದ್ದು ನಾನು. ಮೊದಲು ಹಾಕಿದ್ದು ಖಾರದ ಪುಡಿ, ಈಗ ಹಾಕಿದ್ದು ಸಾಂಬಾರು ಪುಡಿ. ಇದು ಹಾಫ್ ಕುಕ್ ಆಗುತ್ತೆ. ಅಲ್ಲಿ ತನಕ ಇದರ ಹಸಿ ವಾಸನೆ ಕೂಡ ಹೋಗುತ್ತೆ. ಸೊ ಅಲ್ಲಿ ತನಕ ನಾನು ಕುದಿಸ್ಕೊಳ್ತೀನಿ. 10 ನಿಮಿಷ ಆಗಿದೆ. ಬೇಳೆ ಬೇಯಿಸ್ಕೊಂಡಿರೋಕ್ಕೆ ಸೇರಿಸ್ತಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕಾಯಿನ ತುರ್ಕೊಂಡು ರುಬ್ಕೊಂಡಿದ್ದೆ, ಅದಕ್ಕೆ 2 ಜಾಮಿನ್ ಟೊಮ್ಯಾಟೊ ಕೂಡ ಹಾಕಿ ಸೇರಿಸಿ ರುಬ್ಕೊಂಡಿದ್ದೆ, ಅದನ್ನು ಸೇರಿಸಿದ್ದೀನಿ. ಇದರ ಜೊತೆ ನಾನು ಹಲಸಿನ ಹಣ್ಣಿನ ಬೀಜನೂ ಕೂಡ ಜಜ್ಜಿಬಿಟ್ಟು ಅದ್ರ ಮೇಲೆ ಇನ್ನೂ ಒಂದು ಸಿಪ್ಪೆ ಇರುತ್ತೆ, ಅದನ್ನು ಕೂಡ ತೆಗೆದ್ಬಿಟ್ಟು ನಾನು ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲನೂ ಸೇರಿಸಿ ಬೇಯಿಸ್ಕೊಳ್ಳೋ ಟೈಮು. ಇದ್ರ ಜೊತೆ ಸ್ವಲ್ಪ ಹುಣಸೆ ಹುಳಿ ಕೂಡ. ನಾನು ಟೊಮ್ಯಾಟೊ 2 ಹಾಕಿದ್ದೀನಿ, ಸ್ವಲ್ಪ ಹುಣಸೆ ಹುಳಿ ಹಾಕಿದ್ದೀನಿ. ಜಾಸ್ತಿ ಹುಣಸೆ ಹುಳಿ ಜಾಸ್ತಿ ಯೂಸ್ ಮಾಡಿಲ್ಲ. ಉಪ್ಪು ಇಷ್ಟೆಲ್ಲ ಸ್ನೇಹಿತರೆ. ಮೇಲ್ಗಡೆ ಏನು ನೊರೆ ಕಾಣ್ತಿದೆಯೋ ಅದನ್ನು ಹೋಗೋ ತನಕ ನಾವು ಕುದಿಸ್ಕೊಳ್ಬೇಕು. ಒಂದು 10 ನಿಮಿಷ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆಮೇಲೆ ಇದಕ್ಕೆ ಕೊನೆಯಲ್ಲಿ ಒಗ್ಗರಣೆ ಕೊಟ್ಟರೆ ಹಲಸಿನ ಹಣ್ಣಿನ ಬೀಜದ ಸಾಂಬಾರು ರೆಡಿ. ನಾನು ಇದನ್ನು ನೆನೆಸಿದ್ದು ಮಧ್ಯಾಹ್ನ, ಈಗ ಸಂಜೆ ಆಗ್ತಾ ಇದೆ. ಹುಣಸೆ ಹಣ್ಣನ್ನು ನಾವು ಹೇಗೆ ಕಿವುಚ್ಕೊಳ್ತೀವಿ ನೋಡಿ, ಆ ರೀತಿಯಲ್ಲಿ ಕಿವುಚ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕಿದ್ದೀನಿ, ಕಿವುಚೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು. ಆಮೇಲೆ ಬೇಕಿದ್ರೆ ನೀವು ಇದಕ್ಕೆ ನೀರು ಆ್ಯಂಡ್ ಸ್ವಲ್ಪ ಒಂದು ಚಿಟಿಕೆ ಉಪ್ಪು, ಸಿಹಿ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಹಾಗೆ ಕುಡಿಬೋದು, ಅಥವಾ ಫ್ರಿಜ್ಜಲ್ಲಿ ಇಟ್ಟು ಕುಡಿಬೋದು. ಸೌಂಡ್ ಕೇಳಿಸ್ತಿದೆ ಸ್ನೇಹಿತರೆ. ಇದ್ದಕ್ಕಿದ್ದಾಗೆ ಎಷ್ಟು ಬಿಸಿಲಿತ್ತು, ಸಡನ್ನಾಗಿ ಮಳೆ ಬಂತು. ಮೊನ್ನೆ ರಾತ್ರಿ ಬಂದಿತ್ತು ಜೋರು ಮಳೆ, ಈಗ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ತಣ್ಣನೆ ಗಾಳಿ ಇದೆ ಗೊತ್ತಾ. ಆ್ಯಂಡ್ ಮಣ್ಣಿನ ವಾಸನೆ ಅಂತೂ ಸೂಪರಾಗಿದೆ. ಸಾನು ನಾನು ಅಂಬ್ರೆಲ್ಲ ತೊಗೊಂಡು ಮೇಲೆ ಹೋಗ್ತೀನಿ ಅಂದ್ಬಿಟ್ಟು ಮೇಲೆ ಹೋಗಿದ್ದಾಳೆ ಮಳೆಯಲ್ಲಿ. ಈಗ ಸ್ನೇಹಿತರೆ ಟೈಮ್ ಬಂದು 5 ಗಂಟೆ ಆಗ್ತಾ ಇದೆ.
ಏನು ಮಾಡ್ತಾ ಇದ್ದೀನಿ, ಇರೋ ಬರೋ ಫೋಟೋಸ್ನೆಲ್ಲ ತೆಗೆದು ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ರೀಸನ್ ಇದೆ. ಏನು ಅಂದರೆ ಇದು ನಾನು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಅಮ್ಮನೂ ನನಗೆ ಹೇಳ್ತಾನೆ ಇದ್ದರು. ಏನಪ್ಪ ಅಂದರೆ ಮೊದಲನೇದಾಗಿ ಇದನ್ನು ಡಸ್ಟಿಂಗ್ ಮಾಡ್ತಾ ಇದ್ದೀನಿ. ಅದರಲ್ಲೇ ಡಸ್ಟ್ ಮಾಡಿ ಅಲ್ಲೇ ಸಿಗಾಕ್ಬೋದಿತ್ತು. ಬಟ್ ಇದ್ರ ಜೊತೆ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನೋಡಿ, ಬರಿತಾ ಇದ್ದೀನಿ ನಾನು. ಇದು ಯಾವಾಗಲೂ ಲಾಂಗ್ ಬ್ಯಾಕ್ ನಾನು ಮಾಡಿ ಇಟ್ಟಿದ್ದೀನಿ ಒಂದಕ್ಕೆ ಮಾತ್ರನೇ. ಇದೇ ಥರ ಎಲ್ಲದಕ್ಕೂ ಮಾಡೋಣ ಅಂಥೇಳಿ. ಅಂದರೆ ನಮ್ಮ ಮೆಮರೀಸ್ಗೆ ಇರಲಿ ಅಂದ್ಬಿಟ್ಟು ಎಲ್ಲನೂ ಫೋಟೋ ಫ್ರೇಮ್ ಹಾಕಿಸ್ತೀವಿ. ಬಟ್ ಆಫ್ಟರ್ ಫ್ಯೂ ಇಯರ್ಸ್ ಅದು ಯಾವ ಇಯರಲ್ಲಿ ತೆಗ್ದಿರೋದು ಅಂದ್ಬಿಟ್ಟು ಮರ್ತೇ ಬಿಟ್ಟಿರ್ತೀವಿ. ಸೊ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಬರೆದಿಡೆ ಅಂತ ಹೇಳಿಬಿಟ್ಟು. ಹೇಗೆ ಅಂದರೆ ನೋಡಿ, ಒಂದು ಪೇಪರಲ್ಲಿ ಡೇಟ್ ಬರೆದಿದ್ದೀನಿ. ಡೇಟ್ ಎಕ್ಸಾಕ್ಟ್ ಇಲ್ಲ ಅಂದರೂ ಕೂಡ ಮಂತ್ ನೆನಪಿರುತ್ತಲ್ವ, ಮಂತ್ ಇರುತ್ತೆ ಆ್ಯಂಡ್ ಇಯರ್ ಇರುತ್ತೆ. ಸೊ ಅದು ನೆನಪಲ್ಲಿ ಇದ್ದಾಗಲೇ ಅದನ್ನು ಒಂದು ಚೀಟಿಯಲ್ಲಿ ಬರೆದ್ಬಿಟ್ಟು ಅದನ್ನು ಫೋಟೋ ಹಿಂದೆ ಅಂಟಿಸ್ತಾ ಇದ್ದೀನಿ ವಿತ್ ದ ಹೆಲ್ಪ್ ಆಫ್ ಸೆಲೋ ಟೇಪ್. ಅಂದರೆ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಹೇಗೆ ಅಂದ್ಬಿಟ್ಟು. ಸೊ ಈ ಥರ ಮಾಡೋದ್ರಿಂದ ನಮಗೆ ಎಷ್ಟು ವರ್ಷಗಳಾದಮೇಲೂ ಕೂಡ ನೆನಪಾಗುತ್ತೆ. ಓ, ಇದು ಈ ಇಯರಲ್ಲಿ ನಮಗೆ ಒಕೇಶನ್ ನೆನಪಿರುತ್ತೆ. ಓಕೆ, ಇದು ಅವ್ರ ಮದುವೆಲಿ, ಇದು ಊರಿಗೆ ಹೋದಾಗ, ಇದು ಗೋವಾಗೆ ಹೋದಾಗ, ಕೇರಳಾಗೆ ಹೋದಾಗ ಅಂದ್ಬಿಟ್ಟು. ಬಟ್ ಯಾವ ಇಯರಲ್ಲಿ ಹೋಗಿದ್ವಿ ಅಂತ ನಮಗೆ ಒಂದು ನೆನಪಿರಬೇಕು ಅಂದರೆ ನಾವು ಈ ಥರ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಅಂದರೆ ಇದು ನನ್ನ ಒಪಿನಿಯನ್. ಎಲ್ಲರಿಗೂ ಇದು ಇಂಪಾರ್ಟೆಂಟ್ ಅನಿಸದೇ ಇರ್ಬೋದು, ಬಟ್ ಇದು ನನಗೆ ಇಂಪಾರ್ಟೆಂಟ್ ಇರುತ್ತೆ. ನಾನು ಹೇಗೆ ನನ್ನ ಮೆಮರೀಸ್ನ ಚೆರಿಷ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದೊಂದಾಗಿ ಒಂದು ಫೋಟೋ ಫ್ರೇಮ್ಸ್ನ ಮಾಡಿಸ್ತೀನೋ ಅದೇ ರೀತಿಯಲ್ಲಿ ನನಗೆ ಇದು ಕೂಡ ಇಂಪಾರ್ಟೆಂಟು. ನೀವೇನು ಹೇಳ್ತೀರಾ? ಬನ್ನಿ ಇದನ್ನು ಹೇಗೆ ಮಾಡ್ತಾಯಿದ್ದೀನಿ ತೋರಿಸ್ತೀನಿ. ಈಗ ನೋಡಿ, ಇಲ್ಲಿ ಡೇಟ್ ಬರೆದಿದ್ದೀನಿ. ಅದ್ರ ಜೊತೆ ನಾನು ಅದು ಏನಾದರೂ ಸ್ಪೆಷಲ್ ಅಂತ ಅನಿಸಿದ್ರೆ ಅದನ್ನು ಕೂಡ ಬರೆದಿದ್ದೀನಿ. ಅದನ್ನು ನಾನು ಅದ್ರ ಮೇಲ್ಗಡೆ ಕವರ್ ಆಗೋ ಥರ, ಅಂದರೆ ಬರೆದಿರೋದು ಅಳಿಸೋಗ್ಬೋದು ಅಲ್ವಾ ಆಫ್ಟರ್ ಫ್ಯೂ ಇಯರ್ಸ್, ಅದಕ್ಕೆ ಅದ್ರ ಮೇಲೆ ಸೆಲೋ ಟೇಪ್ ಅಂಟಿಸ್ಬಿಡ್ತಾ ಇದ್ದೀನಿ. ಸೊ ಇದು ಇವಾಗ ಏನೇ ಆದರೂ ಕೂಡ ಅಳಿಸೋದಿಲ್ಲ, ಮಾಸೋದಿಲ್ಲ. ಸೊ ಇದನ್ನು ನಾನೀಗ ಹಿಂದೆ ಅಂಟಿಸ್ತಾ ಇದ್ದೀನಿ. ಇನ್ ಕೇಸ್ ನಮಗೆ ಇದು ಯಾವಾಗ ತೆಗ್ದಿರೋದು ಅಂತ ಬೇಕು ಅನ್ನೋ ಹಾಗಿದ್ರೆ ಒಂದು ಸಾರಿ ತಿರುಗಿಸಿ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡತ್ತೆ. ನಾನು ಮಾಡ್ತಾ ಇದ್ದಿದ್ದು ನೋಡಿಬಿಟ್ಟು ಸಾನು ಕೂಡ ಬಂದು ಹೆಲ್ಪ್ ಮಾಡ್ತೀನಿ ಮಮ್ಮ, ನಾನು ಮಾಡ್ತೀನಿ ಅಂತ ಬಂದು ಕೂತ್ಕೊಂಡಿದ್ದಾಳೆ. ಸೋ ಸ್ವೀಟ್ ಆಫ್ ಹರ್. ನಾನು ಏನೇ ಮಾಡಿದ್ರು ನನಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾಳೆ ಅವಳು. ಬಟ್ ಏನಂದರೆ ಅವಳು ಒಬ್ಬಳೇ ಮಾಡೋದಿಲ್ಲ, ಅವಳ ಜೊತೆ ಯಾರಾದರೂ ಇದ್ದರೆ ಎಲ್ಲ ಕೆಲಸನೂ ಖುಷಿಯಾಗಿ ಮಾಡ್ತಾಳೆ. ಸಾನು ಈಗ ಬ್ಯಾಡ್ಮಿಂಟನ್ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ. ಸಂಜೆ ಆಗಿದೆ. ಇವ್ರು ಯಾರು ಬಂದಿರೋದು ಅಂತ ನೋಡ್ಬೋದು. ನಾನು ಹೇಳ್ತಿದ್ನಲ್ವ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು. ಡೌನ್ಲೋಡ್ ಆ್ಯಂಡ್ ಅಪ್ಲೋಡ್ ಎರಡೂ ಪ್ರಾಬ್ಲಮ್ ಆಗ್ತಾಯಿತ್ತು. ರಾಜೇಶ್ ಇಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಟಿ ವಿ ಹಾಕ್ಬಿಟ್ರೆ ಅಲ್ಲಿ ನಾವು ಕೇಬಲ್ ತೆಗೆಸ್ಬಿಟ್ಟು ಇಂಟರ್ನೆಟ್ಟಿಂದನೇ ಅಲ್ಲಿ ಟಿ ವಿ ಓಡೋದೀಗ. ಸೆಟಾಪ್ ಬಾಕ್ಸ್ಗೆ ಇಂಟರ್ನೆಟ್ ಬೇಕು. ಹಾಕಿದ್ರೆ ಸಾಕು ಇಲ್ಲಿ ಡಿಸ್ಕನೆಕ್ಟ್ ಆಗಿಬಿಡ್ತಾಯಿತ್ತು. ರಾಜೇಶ್ ನೀ ಟಿ ವಿ ಹಾಕ್ಬೇಡ ಅಂದ್ಬಿಟ್ಟು ನನಗೂ ಹೇಳೋದು, ಸಾನುಗೂ ಹೇಳೋದು. ಸೊ ಮನೇಲಿ ಸಮ್ಮರ್ ಹಾಲಿಡೇ ಬೇಜಾರಾಗುತ್ತಲ್ವಾ ಟಿ ವಿ ನೋಡಲಿಲ್ಲ ಅಂದರೆ. ಸೊ ಅರ್ಜೆಂಟಾಗಿ ಒಂದು ಡೇ ಫುಲ್ ವೇಸ್ಟ್ ಆಗಿದೆ ಇದರಿಂದನೇ. ಬೆಳಗ್ಗೆಯಿಂದ ಕಾಲಲ್ಲಾಯಿತು, ಈಗ ಅವ್ರು ಬಂದಿದ್ದಾರೆ. ಬರೀ ಕೋಆರ್ಡಿನೇಷನಲ್ಲೇ ಟೈಮ್ ಹೋಗ್ತಾ ಇದೆ ಬೆಳಗ್ಗೆಯಿಂದ. ಫೋಟೋಸ್ ಎಲ್ಲ ಬರೆದು ಅದ್ರ ಜಾಗಕ್ಕೆ ಸೇರಿಸೋ ತನಕ ಸಾಕಾಯಿತು. ನೆಕ್ಸ್ಟ್ ನನಗೆ ಊಟ ಎಲ್ಲ ಆಯಿತು. ಊಟ ಆದಮೇಲೆ ಇದೊಂದು ಕೆಲಸನ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಕೂತ್ಕೊಂಡಿದ್ದೀನಿ. ಈ ಫೋಟೋಸ್ ಎಲ್ಲ ನಾನು ಮನೇಲೇ ಮಾಡಿರೋದು. ಸೊ ಕಾಟನ್ ಪೇಪರ್ಸ್ ಆ್ಯಂಡ್ ಕಾಟನ್ ಬಾಕ್ಸ್ನ ಯೂಸ್ ಮಾಡಿಕೊಂಡು ಮಾಡಿರೋ ಅಂಥದ್ದು. ಸೊ ಇದಕ್ಕೆ ನೇಲ್ ಹೊಡೆಯೋ ನೆಸಸರಿ ಇರಲ್ಲ. ನಾನು ಡಬಲ್ ಸೈಡೆಡ್ ಟೇಪಲ್ಲಿ ಅಂಟಿಸ್ತಾ ಇದ್ದೀನಿ. ಮೊದಲು ಕೂಡ ಅಂಟಿಸಿದ್ದೆ, ಬಟ್ ತುಂಬ ವರ್ಷಗಳಾದಮೇಲೆ ಅದು ಬಿದ್ದೋಗಿತ್ತು. ಸೊ ಹೊಸದಾಗಿ ತರಿಸಿದ್ದೀನಿ ಇವತ್ತು. ಇದು ಒಂದು ರೀಲ್ 20 ರೂಪೀಸ್ ಆಗುತ್ತೆ. ತಡ್ಕೊಳ್ಳುತ್ತೆ, ಅದು ಭಾರ ಏನು ಇರೋದಿಲ್ವಲ್ಲ. ಸೊ ಇದು 3 ಕೂಡ ನಾನು ಮಾಡಿದ್ದು. ಸೊ ಇದ್ರ ಹಿಂದ್ಗಡೆನೇ ಡೇಟ್ ಬರೆದ್ಬಿಟ್ಟು ನಾನೀಗ ಅದನ್ನು ಅಂಟಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ಫೋಟೋ ಐಡಿಯಾ ಹೇಗೆ ಅನ್ನಿಸ್ತು ತಿಳಿಸಿ, ಕಮೆಂಟ್ ಮಾಡಿ. ಸೊ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್, ಟೇಕ್ ಕೇರ್.